ಥೋ, ಮನೆ ಒಂಥರ ಗಾಳ ಅಂದಂಗೆ ಆಗ್ತದೆ. ಎಂಥ ಕಾರು ಸರಿತಾ ಅದಂತವ ಸರಿತಾ ಇದಂತವ ಅಂತ ಹೇಳ್ತಾ ಇರ್ತಿದ್ದೆ. ಒಂದೊಂದು ಸತಿ ಬೈತಿತ್ತು, ಒಂದೊಂದು ಸತಿ ತಂದು ಕೊಡ್ತಿತ್ತು. ಈಗ ಇನ್ನು 4-5 ತಿಂಗಳು ಹೀಗೆ ಇರಬೇಕು ಅಂದರೆ ಎಂತ ಮಾಡೋದೇನೋ. ಥೋ, ನಾ ಇನ್ನೊಂದು ದಿವಸ ಅಲ್ಲೇ ಇದ್ದಾರೂ ಬತ್ತಿದ್ದೆ. ನಮ್ಮ ಅಮ್ಮ ಒಬ್ಳದಿಯಲ್ಲ, ಹೋಗೋಣ ಅಂತ ಕೂತ್ಕೋತು. ಎಲ್ಲಿ ಹೋದ್ರೂ ನೆಟ್ಟಿಗೆ 2 ದಿನ ನಿಲ್ಲಕ್ಕಾಗಲ್ಲ ಇದಕ್ಕೆ. ಅದು ಇದ್ದಿದ್ರೂ ಇರ್ಬೋದಿತ್ತು, ಅವ್ರೇನು ಬೇಡ ಅಂತಿರಲ್ಲ. ಗುಂಡಿಗೂ ಪಾಪ ಅಷ್ಟು ಆಸೆ ಇತ್ತು ಅಲ್ಲಿರೋಣ ಅಂತ. ಎಲ್ಲ ಇದು ಮಾಡಿ ಕರ್ಕೊಬಂತು. ಈಗ ಬಂದ ಮೇಲೆ ಇನ್ನೊಂದು 15 ದಿವಸದೊಳಗೆ ಹೋಗೋಕ್ಕೂ ಅಂತಾರೆ ಅಂತ ಹೋಗೋದು. ಕರೆಯೋದು ಇಲ್ಲ, ಕರೆದ್ರಾರು ಹೋಗ್ಬೋದಿತ್ತು. ಎಂತ ಮಾಡೋದೇನೋ. ಏನಿಲ್ಲ, ಒಂದು 3-4 ತಿಂಗಳಿಗೆ ಬಂದುಬಿಡ್ಬೇಕು. ಆಗಲ್ಲಪ್ಪ, ಮನೇಲಿರೋಕ್ಕಾಗಿದ್ದೇ ಇಲ್ಲ. ಇದ್ದಾಗ ಗೊತ್ತಾಗ್ತಿರಲ್ಲ, ಈಗ ಅಯ್ಯಪ್ಪ, ಒಂದು ಬಿಸಿಲು ಅಂದರೆ ಮನೆಯಿಂದ ಬೈಲು ಹೊಲ್ಟಿದ್ದೆ ಯಾಕಂತ ಕಾಣ್ತದೆ. ಇದು ಯಾವ ಥರ ಬಿಸಿಲು ಏನೋ. ಹಿಂಗೆ ಸೆಕೆ ನೋಡಿದ್ರೆ ಏನು ಮಳೆ ಅದೇನೋ ಇವತ್ತು. ಕೊಟ್ಟಿಗೆ ಒಂದಿಷ್ಟು ಒಳಗೆ ಬರಲ್ಲ. ಹೇಳ್ತು ಪಾಪ ಸರಿತಾ, ಬೇಗ ಕೊಟ್ಟಿಗೆ ತಂದ್ಕೊಳೋಣ ಅಂತ. ಅದು ಇದು ಅಂತ ಹೇಳಿ ಧಾರಣೆ ಮಾಡ್ದಂಗೆ ಆತಿ. ಇನ್ನಂದ್ರೆ ಮತ್ತೆ ಅದು ಎಂತಕ್ಕೂ ಬರೋಲ್ಲ ಚೆಕ್ಕೆ. ಓ, ನೀನು ಬಂದಾಗ್ಯದಾನ? ಗುಂಡನ ರೂಮಲ್ಲಿ ನೋಡಿದೆ, ಅವ ಅಲ್ಲಿ ಇರಲಲ್ಲ. ಅವ ಎತ್ಲಾಗ ಹೋದ? ಇಲ್ಲ, ಅವ ಬರಲ್ಲ. ಹೇಳ್ದೆ ಹೋಗೋಣ ಅಂದರೆ ಸ್ವಲ್ಪ ತಡೆದು ಹೋಗೋಣ ಅಂತಾನೆ. ಚಕ್ಕೆ ಅದೊಂದಿಷ್ಟು ಏರಿ ಮಾಡೇ ಇಡ್ತೀನಿ, ಆಮೇಲೆ ಹೋಗೋಣ ಅಂದ. ನಂಗೆ ಸಾಕಾಗಿ ಹೋತು. ಎಷ್ಟು ಸತಿ ಹೇಳಿದ್ರು ಇದು ಮಾಡ್ತಾನೆ. ಬಿಸಿಲು ಅಂದ್ರೆ ಬಿಸಿಲು, ಅಲ್ಲೆಲ್ಲೂ ನೆರಳು ಇಲ್ಲ. ಅದಕ್ಕೆ ಸುಮ್ಮನೆ ಹತ್ಕೊಂಡು ಮನೆಗೆ ಬಂದೆ. ನಾನು ಸ್ವಲ್ಪ ಹೊತ್ತು ಬಿಟ್ಟೇ ಬರ್ತೀನಿ ಅಂದ. ಏನಾರು ಮಾಡ್ಕೆ ಅಂಥೇಳಿ ಬಂದೆ ನಾನರೇ ಅಂತ ಮಾಡೋದು. ನೀರು ಹಮ ತೊಗೊಂಡು ಹೋಗ್ಲ, ಬಾಯಾರಿಕೆ ಅಂದ್ರೆ ಹಿಂಗಲ್ಲ. ನಾಳೆ ಬೆಳಿಗ್ಗೆ ಹೋಗಿ ಮಾಡ್ಕಿಬೋದಿತ್ತು. ಬೆಳಿಗ್ಗೆ ಅಂದರೆ ಟ್ಯಾಕ್ಟ್ರಿ ಬರ್ತದೆ, ಆಗಲ್ಲ, ಹಿಂಗೆ ಅಂತ ಕೂತ. ಏನಾರು ಮಾಡ್ಕೆ ಅಂತ ಬಂದೆ ನಾನು. ಅಲ್ಲ, ನೀ ಯಾವ ಜಾತಿ ಮನುಷ್ಯ ಮಾರಯ್ಯ? ಏನು ಊರಿಗಿಲ್ದಿದ್ದು ಬಿಸಿಲು ನಿಂಗೆ ಬಂದಿತ್ತಾನ? ಗುಂಡು ನಿನ್ನಂಗೆ ಮನುಷ್ಯನೇ ಅಲ್ಲ. ಈಗ ಸಾಧಾರಣ ಮನೆಯವರು ಒಂದು ಸ್ವಲ್ಪ ಹೊತ್ತು ಕೆಲಸ ಮಾಡೋಗೋಣ ಅಂತ ಹೇಳಿದ್ರು, ಕೆಲಸಕ್ಕೆ ಬಂದರೆ ಹೇಳ್ತಾರೆ ಬೇಡ ಆಗಲ್ಲ ಬಿಸಿಲು ಹಂಗೆ ಹಿಂಗೆ ಅಂತ. ನಮ್ಮನೇಲಿ ಎಲ್ಲ ಉಲ್ಟಾ. ಮನೆಯವ್ರು ಕೆಲಸದವ್ರು ಮನೆಯವ್ರಾಗ್ಯಾರೆ. ಅವನೊಬ್ಬನೇ ಬಿಟ್ಟು ಬಂದಿಯಲ್ಲ, ಎಲ್ಲೂ ನೆರಳಿಲ್ಲಂತೆ. ಏನು ಅವನಿಗೆ ಹಂಗಾರೆ ಬಂದಿತ್ತ ಎಲ್ಲಾರು ನೆರಳ? ಯಾವಾಗ ನಿಮಗೆಲ್ಲ ಬುದ್ಧಿ ಬರೋದು ಯಾವಾಗ ಮಾರಯ್ಯ? ಏನೋ ಅವೊಬ್ಬ ದೇವ್ರು ಸಿಕ್ಕೇನೆ ಅಂತಾನ? ಇದೇ ಥರ ಮಾಡ್ತಾ ಇದ್ರೆ ಅವ 3 ದಿನಕ್ಕೆ ಹೋತಾನೆ. ಆಮೇಲೆ ಗೊತ್ತಾಗ್ತದೆ ಹೆಂಗೆ ಪಥ ನಡೆಯೋದು ಅಂತ. ರಾಜ್ಯಕ್ಕಿಲ್ದಿದ್ದಾರೆ ನೀವೇ ಸೈ. ಇನ್ನೂ ನಿಮ್ಮನ್ನು ನೀವು ಒಂಚೂರು ಬದಲಾಯಿಸ್ಕೊಳಕ್ಕಾಗಲ್ಲ ಅಂದರೆ, ನಂಗೆ ಗೊತ್ತಿದ್ದರೆ ನಾನು ಅಲ್ಲೇ ಬಂದು ಸ್ವಲ್ಪ ಹೊತ್ತು ಇದ್ದ ಅವ್ನು ಕರ್ಕೊಂಡು ಬಂದಾರು ಗೊತ್ತಿದ್ದೆ. ಈಗ ಅವ್ನು ಕತ್ಲೆ ತನಕ ಮಾಡ್ತಿರ್ತಾನೆ. ನೀರು ಪಾರು ಎಂಥದ್ನೂ ಕೇಳಲ್ಲ. ನೀರು ಬೇಕನ್ನು ಕುಡ್ಕೊಂಡು ಸೀದಾ ಹೋಗಿ 1 ಗಂಟೆ ಬಿಟ್ಟು ಅವ್ನು ಕರ್ಕೊಬಾರ. ಕೆಲಸ ಮಾಡ್ತಾರೆ ಅಂಥೇಳಿ ಹಗ್ಲಿಡಿ ರಾತ್ರಿಡಿ ಮಾಡಿಸ್ತಾನೆ ಇರೋದಲ್ಲ. ಭಕ್ತ, ನಂಗೆ ಬೈಯಕ್ಕೇನಾರು ಸಿಗ್ತದನೋ ಕಾಯ್ತಿರ್ತೀರಿ ನೀವು. ಈಗ ಕೆಲಸದವ್ರು ಅಂತ ಎಷ್ಟು ಮಾಡ್ತಾರೆ ಅಂದ್ರೆ ನಾನೇನು ಹೇಳಿನ ಅವನಿಗೆ ಮಾಡೋ ಅಂತ? ಬಾ ಮನೆಗೆ ಹೋಗೋಣ, ಮನೆ ಹತ್ರ ಎಂಥವ್ರು ಕೆಲಸ ಇದ್ರು ನೋಡೋಣ ಅಂತಲೇ ಹೇಳಿದೆ. ಅವ್ನು ಬರ್ದಿದ್ದಕ್ಕೆ ನಾನೆಂತ ಮಾಡಲಿ? ಜೀವಗಟ್ಟಿ ಅದೇ ಮಾಡ್ತಾನೆ. ನಂಗೆ ಆಗಲ್ಲ, ನಾನೀಗ ಹೋಗಲ್ಲ. ಸುಸ್ತಾದಕ್ಕೂ ಬತ್ತಾನ, ಗೊತ್ತಾಗ್ತದೆ. ಇವತ್ತೊಂದು ಸುಸ್ತಾದರೆ ನಾಳೆಯಿಂದ ಹಿಂಗೆ ಮಾಡಬಾರ್ದು ಅಂತ. ನಾನೇನಾದ್ರು ಹೇಳಿ ನೀ ಮಾಡಲೇಬೇಕು ಅಂದಿದ್ದರೆ ನನ್ನ ತಪ್ಪು ಅಂತ. ನಾ ಕರ್ದೀನಿ, ನೀ ಬಾ ಅಂತ. ಅವ್ನು ಬರಲ್ಲ. ಹೋಗಿ ನಿನ್ನ ಹತ್ರ ಹೇಳ್ತೀನಲ್ಲ, ನಂಗೆ ಬುದ್ಧಿಲ್ಲ ಅಷ್ಟೇ. ನಾಯಿ ಬಾಲು ಡೊಂಕೆ. ದಬ್ಬೆ ಕಟ್ಟುವಾಗ ನೆಟ್ಟಗಾದರೂ ಬಿಚ್ಚಿದ ಮೇಲೆ ಮತ್ತೆ ಡೊಂಕು ಆಗದೆ ಅದು. ವಸಂತ, ಮಜ್ಜಿಗೆಗೆ ಒಂಚೂರು ಉಪ್ಪು ಹಾಕಿ ನಂಗೂ ಒಂದು ಲೋಟ ಕುಡಿಯೋಕ್ಕೆ ಕೊಡು, ಒಂದು ಬಾಟ್ಲಿಗೆ ಹಾಕ್ಕೊಡು. ಆ ಗುಂಡ ಒಬ್ಬನೇ ಅದನಂತೆ ಮಾರತಿ, ಅಲ್ಲಿ ತೊಗೊಂಡೋಗಿ ಕೊಟ್ಟು ಆ ಮನೆಗೆ ಕರ್ಕೊಬತ್ತೀನಿ ಅವನ್ನ. ಅವನ ಥರದ್ದು ಹುಡುಗ. ಯಾವ ಜನ್ಮದ ಋಣಾನ್ ಬಂದನೋ ಎಂಥದ್ದು ಅವನ ಪಾಪ ನಮ್ಮ ಮನೆಗೆ ಬಂದು ಸೇರಿದ್ದು ಅಂದರೆ ಏನು. ಇದು ಕೊಡು, ಬೇಗ ಕೊಡು.
ಕೇಳ್ತಾನೆ? ವಸಂತ, ಇದೊಂದು ಥರದಳು. ಇನ್ನೇನು ಹೋಗಿ ಮಲ್ಗಾಗ್ಯದೆ ಏನ. ಮಲ್ಗಿದ್ಮೇಲೆ ಮತ್ತೆ ಎಬ್ಸೋಕ್ಕೆ ಇನ್ನು ಕುಂಬ್ಕೊಳ್ಳೋನು ಎಬ್ಸ್ದಂಗೆ ಆಗ್ತದೆ. ಓ, ಇಲ್ಲೇ ಬಂದನ ಸದ್ಯ ಪುಣಾದೀತೆ. ಎಚ್ಚರ ಆಗಿದ್ದೇ ದೊಡ್ಡದು. ಇದು ಒಂದು ಕೆಲಸ ಮಾಡು, ನಂಗೊಂದು ಲೋಟ ಮಜ್ಜಿಗೆ ಕೊಡು ಮಾರತ್ತೆ. ಚೂರು ಉಪ್ಪು ಹಾಕು. ಮಜ್ಜಿಗೆ ತಳುವೇ ಮಾಡು, ದಪ್ಪ ಮಜ್ಜಿಗೆ ಬೇಡ. ಅವನಿಗೂ ಒಂದು ತಳು ಮಜ್ಜಿಗೆ ಒಂದು ಬಾಟ್ಲಿಗೆ ಹಾಕಿ, ಅವನು ಉಪ್ಪು ಹಾಕಿತಾನ ಹಾಕಿಣಲ್ಲ, ಎಂಥರ ಆಗಲಿ ಚೂರು ಉಪ್ಪು ಹಾಕಿ ಒಂದು ಬಾಟ್ಲಿಗೆ ಹಾಕಿ ಕೊಡು ಮಾರತ್ತಿ. ತೊಗೊಂಡು ಹೋಗ್ತೀನಿ. ಬಾಯಾರಿಕೆ ಆಗ್ಯದ ಏನೋ ಪಾಪ. ಕೊಟ್ಟು ನಾನು ಸ್ವಲ್ಪ ಹೊತ್ತಿದ್ದ ಅವ್ನು ಕರ್ಕೊಬತ್ತೀನಿ. ಹೋಗದೆ ಇದ್ರೆ ಅವನು ಕಣ್ಣಿಗೆ ಕಪ್ಪಾಗೋ ತನಕ ಅಲ್ಲೇ ಇರ್ತಾನೆ. ಜರಗಿರ ಬಂದು ಮಲಗಿದ್ರೆ ಮತ್ತೆ ಇದು ಮಾಡೋದು ಯಾರು? ಹೋಗಿ ಮಕ್ಕ ನೋಡ್ತಾನಿತ್ತಲ್ಲ ಅತ್ತ. ಇತ್ಲಾಗೆ ಎಲ್ಲಿಗೆ ಗೊತ್ತಿದ್ದೀಯ? ಮಜ್ಜಿಗೆ ತಬಾರೆ ಹೋಗೆ. ಅಲ್ಲ, ನೀವು ಅಪ್ಪ ಮಗ ನಾನು ಏನಂತ ತಿಳ್ಕೊಂಡಿರಿ? ಮಿಷಿನ್ ಅಂತ ಮಾಡ್ಕೊಂಡಿರ ಹೆಂಗೆ? ಮಿಷಿನ್ ಅಲ್ಲ, ನಾನು ಮನಸ್ತಿ ಅಲ್ಲ. ಈಗ ಒಂದು ಗಳಿಗೆ ಆಗಲ ನಾನು ಒಂದು ಮಗಳೂರನ್ನ ಅಂತ ಹೋಗಿ ಕಣ್ಣು ಹಚ್ಬೇಕಾರೆ ಬಂದಾತು, ಕರೆದಾತು. ಅಲ್ಲಿ ಒಳಗೆಲ್ಲ ಸರ್ಮುಚ್ಚಿಟ್ಟು ಅಡುಗೆ ಮನೆ ಎಲ್ಲ ಒರೆಸಿ ಚೊಕ್ಕ ಮಾಡಿ ಹೋಗಿ ಇದು ಮಾಡ್ತಿದ್ದೇನೆ. ಈಗ ಒಂದು ಅರ್ಧ ಗಂಟೆ ಎಲ್ಲರ ದಿನದಲ್ಲಿ ನಾನು ಹಗ್ಲತ್ತು ಮಲ್ಗದ ಬಂದು ಹಿಂಗೆ ಎಬ್ಸಕ್ಕೆ ಶುರು ಮಾಡಾಗತ್ತಲ್ಲ. ನಾನೇ ಹಾಕ್ಕೊಡ್ಬೇಕಾ ಮಜ್ಜಿಗೆನ? ಯಾಕೆ ನಿಮ್ಮ ಕೈ ಇಲ್ಲ? ಉಲಟೆ ಬಗ್ಸಿ ಕುಡಿಯೋಕೆ ಕೊಡ್ದ? ಬಾಟ್ಲಿ ಗಿಟ್ಲಿ ಎಲ್ಲ ಅಲ್ಲೇ ಅದಾವೆ. ಬಾಟ್ಲಿಗೆ ಬಗ್ಸ್ಕೊಂಡು ಹೋದ್ರೆ ಸಯ್ಯಪ್ಪ, ತಗೊಂಡು ಹೋಗಲೇಬೇಕು ಅಂತ ಕಂಡ್ರೆ ನನ್ನ ಜೀವ ಎಂತ ತಿಂತೀರಿ? ನಾ ಹಾಕ್ಕೊಡಲ್ಲ. ಒಂದು ದಿವಸ ಹಾಕ್ಕೊಟ್ರೆ ನಿಮ್ಗೆ ಅದೇ ಸಲಿಗೆ ಬಿದ್ದು ಹೋಗ್ತದೆ. ನಿಮ್ಮ ಕೆಲಸ ನೀವೇ ಮಾಡ್ಕೊಳ್ಳಿ. ಅಲ್ಲ, ನಾನು ಅವಾಗ ಬಂದು ಕರೆದ್ನಲ್ಲ, ಅವಾಗ ಎಚ್ಚರಿತ್ತ ಹಂಗಾರೆ ನಿಂಗೆ? ಸುಮಾರು ಹೊತ್ತಾಗ್ಯದೇನೋ, ನಿದ್ರೆ ಹತ್ತದೆ ಯಾಕೆ ಅಂತ ಹೇಳಿ ನಾನು ಮತ್ತೆ ಗಟ್ಟಿ ಕರಿಯೋಕ್ಕೆ ಹೋಗ್ಲ. ಸುಮ್ಮನೆ ಬಂದು ಎಂಥ ಜೋರಿದ್ದೀಯ ಮರತ್ತೀಯಮ್ಮ ನೀನು. ಗಂಡು ಬಂದು ಕರೆದು ಕೂಡಲೇ ಎದ್ದು ಬಂದು ಬಿಟ್ಟಲ್ಲ. ಯಾವಾಗ ನೀ ಯಾವಾಗ ಬಂದು ಕರೆದೀಯ? ಒಂದೊಂದೇ ಸುಳ್ಳು ಹೇಳ್ಬೇಡ, ಗೊತ್ತಾ? ನೀ ಬಂದು ಕರೆದಿದ್ದು ನಂಗೆ ಗೊತ್ತಿಲ್ಲಪ್ಪ. ಅಲ್ಲ, ಮತ್ತು ಈಗಷ್ಟೇ ಹೋಗಿ ಮಲಗಿದ್ದು ಅಂದಲೆ. ಈಗಷ್ಟೇ ಹೋಗಿ ಮಲಗಿದ್ದೆ ಆದರೆ ಅವನು ಬಂದಾಗ ಎಚ್ಚರ ಇರಬೇಕಿತ್ತಲ್ಲ ನಿಂಗೆ. ಏನಮ್ಮಾರ ನಿಮ್ಮ ಅಪ್ಪ ಮಗನ ನಾಟಕ ನಂಗೆ ಗೊತ್ತಾಗಲ್ಲ. ಎಂತ ಹೇಳ್ತೀರ ಎಂತ ಬಿಡ್ತೀರ? ನಾ ಹೋಗಿ ಒಂದು ಗಳಿಗೆ ಮಲ್ಕಿಣಳಿಗ. ಹ್ಞೂ, ಆಗಲಿ ಮಾರತಿ. ಮಲ್ಕಿಣದಾದ್ರೆ ಮಲ್ಕಿಬೋದು. ಒಂದು ಬಾಟ್ಲಿಗೆ ಮಜ್ಜಿಗೆ ಹಾಕ್ಕೊಡೋಕ್ಕೆ ಎಷ್ಟು ಹೊತ್ತು ಬೇಕಾಗ್ಬೋದು ನೋಡೋಣ. ಕೊಟ್ಬಿಟ್ರೆ ರಗಳೆದಿಯಾ? ಈಗ ನಾನೇ ಹೋಗಿ ಹಾಕಿಡೋಣ ಅಂದ್ರೆ ಮತ್ತೆ ಅದಕ್ಕೂ ಹೇಳ್ತೀಯ. ಎಷ್ಟು ಬಗ್ಸಿಬೇಕು ಏನು ಎತ್ತ ಗೊತ್ತಾಗಲ್ಲ. ಒಂದು ಹನಿ ಚೆಲ್ಲಂಗಿಲ್ಲ. ಇಡೀ ಅಡುಗೆ ಮನೆ ಗಲೀಜು ಮಾಡಿದ್ರಿ ನಂಗೆ ತೊಳೆಯೋಕೆ ಕುಡ್ದು ಒರ್ಸೋಕೆ ಕುಡ್ದು ಅಂತಿರ್ತೀಯ. ನೀನೇ ಹಾಕ್ಕೊಟ್ಬಿಟ್ರೆ ರಗಳೆದಿಯಾ? ಅದು ಅಲ್ಲದೆ ನಾವು ನೋಡಿ ಇಲ್ಲಿ ನಮಗೆ ಬಿಸಿಲು ಬೈಲು ಹೊಲ್ಡೋಕ್ಕಾಗಲ್ಲ, ಸುಸ್ತು, ಮಲ್ಕಿಬೇಕು, ಕೆಲಸ ಹೆಚ್ಚಾತ ಅಂತ ಈ ಥರ ಹೇಳ್ತಾ ಕೂತೀವಿ. ಆ ಗುಂಡ ಪಾಪ ಯಾ ತಾಯಿ ಹೆತ್ತ ಮಗನೇ ಅಲ್ಲಿ ಹೋಗಿ ನಮ್ಮನೆ ಕೆಲಸ ಮಾಡ್ತಾ ಇದ್ದಾನೆ, ಬಿಸಿಲು ಬೆಂಕಿ ಅಂದೆ. ನಾವು ಇಷ್ಟು ಮಾಡೋಕ್ಕಾಗಲ್ಲ ನಮ್ಮ ಕೈಲಿ. ಅವನಿಗೊಂದು ಕುಡಿಯೋಕ್ಕೂ ತೊಗೊಂಡೋಗಿ ಕೊಡೋಕ್ಕಾಗಲ್ಲ ಅಂದರೆ ಹಾಕ್ಕೊಡು ಮಾರುತ್ತೆ, ಹಾಕ್ಕೊಡು. ಅಲ್ಲ, ನಿಮ್ಮ ಲೆಕ್ಕಾಚಾರಿ ಅಂತ ಎಲ್ಲ ಕೆಲಸ ಮಾಡಿದ್ದು ಅವ್ರ ಅಣೋದಣು ಎಲ್ಲ ಗೊತ್ತಾಗ್ತದೆ. ನಾನು ಕೆಲಸ ಮಾಡಿದ್ದು ನಿಮಗೆ ಲೆಕ್ಕಕ್ಕಿಲ್ಲ ಅಲ್ಲ. ಗುಂಡು ಕೆಲಸ ಮಾಡಿದ್ರೆ ಸಂಬಳ ತಗೋತಾನೆ. ನಾನೇನು ಸಂಬಳ ತಗೋತೀನಿ? ಸಂಬಳ ಇಲ್ಲದೆ ಮಾಡೇಳು ನಾನು. ಹೆಸರಿಗೊಂದು ಮನೇಳು ಅಂತ, ಮನೇಳು ಇದ್ದಕ್ಕಿದ್ದೆ ಅಂತ. ಅಲ್ಲ ಮಾರತಿ, ಇದು ಒಳ್ಳೆ ಕಥೆ ಆತಲ್ಲ. ದಕ್ಕಿದ್ದೆ ಅಂತ ಅಂದರೆ ಈಗ ಮನೆಗೆ ಕೆಲಸ ಮಾಡಿದ್ರೆ ಈಗ ಮುಂದೆ ಯಾರಿಗಿದು? ನಿನ್ನ ಮಕ್ಕಳು ನಿನ್ನ ಮೊಮ್ಮಕ್ಕಳಿಗೆ ಸಹಿಯಲ್ಲ. ಗುಂಡನ ಮಕ್ಳಿಗೆ ಕೊಡ್ತೀಯಾ? ಸಂಬಳ ತಗೋತಾನೆ ಅಂತೀಯ. ಅವನಿಗೆ ಸಂಬಳ ಕೊಡದೆ ಎಷ್ಟು ದಿವಸ ಆಗಿದೆ ಅನ್ನೋದು ಜ್ಞಾನ ಅದೆಯಾ ನಿಂಗೆ? ಈಗ ಒಂದು ಸತಿ ಬಂದು ಕೇಂದ್ರಿ ಏನು ಮಾಡೋದು ಅಂತ ನಂಗೆ ತಲೆ ಬಿಸಿ ಶುರುವಾಗ್ತಾ ಇದೆ. ಅಣ್ಣನ ಮಕ್ಕಳನ್ನ ಸ್ಕೂಲಿಗೆ ಸೇರಿಸೋದಂತೆ, ಅಣ್ಣೇನೋ ಹೇಳ್ತಾ ಇದ್ದಾನಂತೆ ದುಡ್ಡು ಬೇಕು ಅಂತ ಕೂತಾನೆ. ಸ್ಕೂಲಿಗೆ ಸೇರಿಸೋಷ್ಟೊತ್ತಿಗೆ ಕೊಡ್ತೀನಿ ಅಂದಿನಿ. ಹೆಂಗಾರು ಮಾಡಿ ಅಡ್ಜಸ್ಟ್ ಮಾಡ್ಬೇಕು ಅವನಿಗೆ. ಕೊಡ್ದಿದ್ರೆ ಮತ್ತೇನಿಲ್ಲ. ಮೊದಲೇ ಸಣ್ಣಮ್ಮಿಲ್ಲ, ನಂಗೆ ಇರೋಕ್ಕಾಗಲ್ಲ ಅಂತ ಅದಾನೆ. ಇದೊಂದು ಹೇಳಿ ಆಗ್ತದೆ, ಹೋಗೇ ಬಿಡ್ತಾನೆ. ಈಗ ಅದೇ ನಾನೇನೋ ನೋಡ್ಕಿದ್ದೀನಿ. ಇದು ತಬ ಹೋಗು, ಮಜ್ಜಿಗೆ ತಬ ಹೋಗು. ಯಾಕೆ ಹಿಂಗೆ ಮಾಡ್ತೀರೇನು? ಎಂಥದಾರು ಒಂದು ಹಿಂಗಿದ್ದೆ ಹೇಳಿ ನನ್ನ ಕೈಯಲ್ಲೇ ಕೆಲಸ ಮಾಡಿಸ್ಕೊಳ್ಳೋದು. ಇನ್ನು ಮಲ್ಗದೆ ಅಂತ ಬರ್ಸದೆ ಅಂತ ಎದ್ದಿನ ಸಾಯಂಕಾಲದ ಕಾಫಿ ಕಾಸಕ್ಕೆ ಸಮ ಆಗ್ತದೆ. ಅದನ್ನೇ ಮಾಡ್ತೀನಿ, ತರ್ತೀನಿ, ತಡೀರಿ ಪುಣ್ಯಾತ್ಮ. ಅವ ಒಬ್ಬ ಮಾಡೋದು ಹಾಗೆ.
ಸುಮ್ಮನೆ ಅತ್ಲಾಗ ಎಡ್ದಷ್ಟು ಮಾಡಿ ಮನೆಗೆ ಬರ್ಬೋದು. ಏನು ನಾಳೆ ಹೋಗಿ ಇದು ಮಾಡ್ಕೊಂಡಿದ್ರೆ ಆತಿರಲ್ಲ. ಅವ್ನು ಬರಲಿ ಇವತ್ತು ಮನೆಗೆ, ಹೇಳ್ತೀನಿ ತಡೀರಿ. ಹೇಳ ನೀ ಎದ್ದ ಕರಿಗೊಂಚೂರು ಕುಡಿಯೋಕ್ಕೆ ಕೊಟ್ಟ, ಅದನಿಗೊಂಚೂರು ಕುಡಿಯೋಕ್ಕೆ ಕೊಟ್ಟಿರಿ. ಹಾಲು ಅವನೇ ಬಂದು ಕರಿತಾನೆ, ನಾವು ಬರೋರೊಳಗೆ ಹೊಟ್ಟಿಗೆಲ್ಲ ಕೊಟ್ಟಿರ. ಹೇಳು ಮತ್ತು ಅವನೇ ಬಂದು ಅದನ್ನು ಮಾಡಲಿ ಅಂತ ಹೇಳಿ ಕಾದು ಕೂತ್ಕೋಬೇಡ.